ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಮನಮೈನಹಟ್ಟಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಮಹಿಳೆಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಬಕಾರಿ ಇಲಾಖೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಮನಮೈನಹಟ್ಟಿ ಗ್ರಾಮದ ಖಾಸಗಿ ಅಂಗಡಿಗಳು ಹಾಗೂ ಕೆಲವು ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ ಎಂದು ಗ್ರಾಮದ ಮಹಿಳೆಯರು ಆರೋಪಿಸಿದ್ದಾರೆ. ಅಕ್ರಮ ಮದ್ಯ ಮಾರಾಟದಿಂದ ಗ್ರಾಮದಲ್ಲಿ ಕುಟುಂಬಗಳ ನೆಮ್ಮದಿ ಹಾಳಾಗಿದ್ದು, ಗಂಡಸರು ದುಡಿದ ಹಣವನ್ನು ಮದ್ಯ ಖರ್ಚು ಮಾಡುತ್ತಿದ್ದಾರೆ. ಪ್ರತಿದಿನ ಮದ್ಯ ಸೇವಿಸಿ ಮನೆಗೆ ಬಂದು ಜಗಳ, ಹಲ್ಲೆ ಮಾಡುತ್ತಿರುವುದರಿಂದ ಮಹಿಳೆಯರು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಇದರ ಪರಿಣಾಮ ಮಕ್ಕಳ ಶಿಕ್ಷಣಕ್ಕೂ ತೊಂದರೆಯಾಗುತ್ತಿದ್ದು, ಯುವಕರು ಕೂಡ ಮದ್ಯದ ಚಟಕ್ಕೆ ಒಳಗಾಗುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಅಬಕಾರಿ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ ಮಹಿಳೆಯರು, ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟವನ್ನು ತಕ್ಷಣ ನಿಲ್ಲಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸವಿತಾ, ನಂದಿನಿ, ಆಶಾ, ಪುಷ್ಪಲತಾ, ಸುಮಾ, ಸುಮಿತ್ರಾ, ಲಲಿತಮ್ಮ, ವಿಶಾಲಾಕ್ಷಿ, ರಜ್ಜಿನಿ, ಲತಾಬಾಯಿ ಸೇರಿದಂತೆ ಅನೇಕ ಮಹಿಳೆಯರು ಉಪಸ್ಥಿತರಿದ್ದರು. ವರದಿ ಹರೀಶ್, ನಾಯಕನಹಟ್ಟಿ. ಎರಡು ಫೋನು, ಒಂದು ಟಿವಿ, ಫ್ರಿಜ್ಜು, ವಾಷಿಂಗ್ ಮಿಷಿನು ಎಲ್ಲ ಹಾಳು ಮಾಡಿದ್ದಾರೆ ಸರ್. ಕುಡ್ದು ಒಂದು 10-15 ಅಂಗಡಿಗಳಿದ್ದಾವೆ. ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ಏನಾದರೂ ಹೆಣ್ಮಕ್ಳು ಸಾಯ್ತತೆ, ಇಲ್ಲಾಂದ್ರೆ ಸರಾಯಿ ಕುಡಿಯೋದು ನಿಲ್ಲಿಸ್ಬೇಕು. ಅಂಗಡಿಯಲ್ಲೆಲ್ಲ ಮಾಡ್ತಾರೆ. ನಮಗೆ ನ್ಯಾಯ ಬೇಕೇ ಬೇಕು. ಯಾಕಂದ್ರೆ ನಾವು ಕಷ್ಟಪಟ್ಟು ದುಡಿಮೆ ಮಾಡಿ ಸಾಮಾನುಗಳೆಲ್ಲ ತಗೊಂಡು ಆ ಸರಾಯಿಗೋಸ್ಕರ ರಾತ್ರಿ 3 ಗಂಟೆಗೆ ಎದ್ದು ದುಡಿತಾರೆ. ಆ ದುಡಿಯೋ ದುಡ್ಡಲ್ಲಿ ಅರ್ಧಕ್ಕರ್ಧ ಸರಾಯಿಗೆ ಹಾಕ್ತಾರೆ. ಮನೇಲಿರೋ ಸಾಮಾನುಗಳೆಲ್ಲ ಹೋಗಿದ್ದಾರೆ. ನ್ಯಾಯ ಬೇಕು ನಮಗಷ್ಟೇ. ಇಲ್ಲ ಸರಾಯಿ ತೆಗಿಬೇಕಿಲ್ಲ, ನಮ್ಮ ಹೆಣ ನೋಡ್ತಾರೆ. ಮೇಲಧಿಕಾರಿಗಳು ಇನ್ಚಾರ್ಜ್ ತಗೊಂಡು ಏನೈತಂತೇಳಿ ಬಂದು ಊರಾಗೆಲ್ಲ ಪೊಲೀಸರಿಗೆ ಕರ್ಕೊಂಡ್ಬಂದು ಎಂಕ್ವೈರಿ ಮಾಡಿ ಅಂಗಡಿಗಳೆಲ್ಲ ಟೈಟ್ ಮಾಡ್ಬೇಕು ಸರ್. ಅಂಗಡಿಗಳು ಇರಲಿ, ಯಾಕಂದ್ರೆ ಸಾಮಾನುಗಳು ಅವು ಇವು ಸಣ್ಣ ಪುಟ್ಟ ಮಾರಾಟ ಮಾಡಲಿ, ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಸರಾಯಿಗಳು ಯಾಕೆ ಮಾಡ್ಬೇಕು ಸರ್? ಬರೀ ಸಾಲದ ಮೇಲೆ ಸರಾಯಿ ಕೊಡ್ತಾರೆ ಸರ್. 1 ದಿವಸ, 2 ದಿವಸ, 3 ದಿವಸ ಎಷ್ಟಂತ ನಾವು ಸಹಿಸ್ಕೊಂಡಿರ್ಬೇಕು. ಮನ್ಮೈನಹಟ್ಟಿ ಎಂಬ ಗ್ರಾಮದಲ್ಲಿ ಭಾರಿ ಸರಾಯಿ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು, ಪ್ರತಿ ಅಂಗಡಿಯವರು, ಪ್ರತಿ ಮನೆಯಲ್ಲೂ ಸಹ ಮಾಡ್ತಾ ಇದ್ದಾರೆ. ಅದು ಮಾರಾಟವನ್ನು ನಿಲ್ಲಿಸಬೇಕು. ಅದಕ್ಕಾಗಿ ನಾವು ಹೋರಾಡ್ತಿದ್ದೀವಿ. 8 ವರ್ಷದಿಂದ ಅದು ಸರಾಯಿ ಬಿಡಿಸಿದೀವಿ. ಇವಾಗ ಮಾಡಿದ್ದಾರೆ. ಪ್ರತಿಯೊಬ್ಬ ಬಾರಿ ಕುಡಿಯೋ ಸಣ್ಣರಿಂದ ದೊಡ್ಡವರೆಗೂ ಕುಡಿಯೋದು ಇಟ್ಕೊಂಡಿದ್ದಾರೆ. ಬೆಳಗ್ಗಿಂದ ಸಾಯಂಕಾಲವರೆಗೂ ಕುಡಿತಾರೆ. ರಾತ್ರಿ 1 ಗಂಟೆಗೆ ಹೋದ್ರೂ ಕೊಡ್ತಾರೆ. ಮನೆಗೆಲ್ಲ ಮಾಡ್ತಿದ್ದಾರೆ. ರಾತ್ರಿ ತುಂಬಾ ಅಕ್ಕಿ ಮಾರಿ, ಬೀಜ ಮಾರಿ ಎಲ್ಲ ಮಾರಾಟ ಮಾಡಿ ಸರ್. ಮೊಬೈಲ್ ಮಾಡ್ತಾರೆ ಸರ್, ವಾಚ್ ಮಾಡ್ತಾರೆ ಸರ್, ಮಾಡ್ತಾರೆ ಸರ್. ಮನ್ಯಾಗ ನೆಮ್ಮದಿ ಇಲ್ಲ ಮಾಡ್ತಾರೆ ಸರ್. ನೆಮ್ಮದಿಯಾಗಿ ಇರಲ್ಲ ಸರ್. ಹಂಗ ತೊಂದರೆ ಆಗುತ್ತೆ ಸರ್ ಕುಡಿಯೋ ಕ್ಷೇತ್ರದಲ್ಲಿ. ಹೆಣ್ಮಕ್ಳಿಗೆ ಬಂದು ಹೊಡಿತಾರೆ, ಬಡಿತಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ಅವ್ರಿಗೆ ಓದಕ್ಕೂ ಇಂಟ್ರೆಸ್ಟ್ ಇಲ್ಲ. ಹಂಗ್ ಮಾಡ್ತಾರೆ ಸರ್. ಮನೆಯಲ್ಲಿ ಮನ್ಮೈನಹಟ್ಟಿ ಗ್ರಾಮದಲ್ಲಿ ಸರಾಯಿ ಬಿಡಿಸೋವರೆಗೂ ನಾವು ಹೋರಾಟ ಬಿಡೋದಿಲ್ಲ. ಅಲ್ಲಿವರೆಗೂ ಹೋರಾಡ್ತೀವಿ ನಾವು ಹೋರಾಟ ಬಿಡೋದಿಲ್ಲ. ನಮಗೊಂದು ನ್ಯಾಯ ಬೇಕೇ ಬೇಕು. ಸರಾಯಿ ಬಿಡಿಸ್ಲೇಬೇಕು ನಮ್ಮೂರಾಗೆ. ಎಷ್ಟು 2-3 ಸಲ ಬಿಡಿಸಿದ್ರು ಕೂಡ ಬಿಡ್ತಾ ಇಲ್ಲ. ಇದು ಒಂದ್ಸಲ ಬಿಡಿಸ್ಬೇಕಂತ ಹೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದೀವಿ. ದೊಡ್ಡರಲ್ಲಿ ನಮ್ಮೂರಿಂದ 3 ಕಿಲೋಮೀಟರ್ ದೂರನೇ ಇರ್ಬೇಕು ಸರಾಯಿ ಏನಿದ್ರು. ಹೋಗಿ ಕುಡಿಲಿ ಬಿಡು. ನಮ್ಮೂರಲ್ಲಿ ಹುಡುಗಿನ ಕೊಡ್ತಾ ಇಲ್ಲ. ಬ್ರಾಂದಿ ಎಲ್ಲ ಕುಡ್ದು ಬರ್ತಿದ್ದಾರೆ ಹುಡುಗರಂತ. ಹುಡುಗಿನ ಕೊಡ್ತಾ ಇಲ್ಲ. ಎಲ್ಲ ಕುಡಿಯಾರೆ, ಕುಡಿದ್ಬಿಟ್ಟು ಗಲಾಟೆ ಮಾಡಾರೆ ಎಲ್ಲ.